ನೋಡೋದು ಕಣ್ ಸಾಕಾಗ್ತಾ ಇಲ್ಲ ಕಣನ. ಸೀಮೆ ಆಗಿಲ್ದಿರ ಅಪ್ಪ ಮಗ ಅನ್ನಂಗ್ ಆಡ್ತಾ ಇದ್ರು, ಅಂತವ್ರನ್ನ ಹೆಂಗ್ ಆಡಿಸ್ಬಿಟ್ಟೆ ನೀನು? ಅಬ್ಬಬ್ಬ, ಮೂಡ್ಲಾಗುಟ್ಟ ಸೂರ್ಯ ಪಡ್ಲಾಗುಟ್ಟವನೆ ಅನ್ನೋದ್ನ ನಂಬಿಡ್ತೀನಿ. ಆದ್ರೆ ನನ್ನ ಮಗ ನನ್ ಮಾತನ್ನ ಯಾವತ್ತೂ ಮೀರಕ್ಕಿಲ್ಲ ಅಂತಿದ್ ನಮ್ ದೊಡ್ಡಪ್ಪಂಗೆ ಭದ್ರ ಸರಿಯಾಗಿ ಮಾಡ್ದ. ಯಾವತ್ತು ನನ್ನ ಮಾತು ಮೀರಿ ನನಗೆ ಮೋಸ ಮಾಡ್ಬಿಟ್ನೋ ಆಗ್ಲೇ ಇವನ್ ಮೇಲೆ ಸತ್ತೋಯ್ತು. ಅಪ್ಪನ ಆಸೆನ ಬಲಿ ಕೊಟ್ಟರು ಮಗನೇ ಅಲ್ಲ. ಅಪ್ಪಯ್ಯ, ಉಸಿರು ಬಿಡಬೇಡ. ನೀನು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಲ್ಲ, ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ನನ್ನನ್ನ ಗುಂಡಿ ತೋಡಿ ಮುಚ್ಚಾಕ್ಬಿಟ್ಟೆ. ಗೋವಿಂದ ನೋಡ್ದ, ಮಗ ಮಗ ಅಂತ ನಂಬಿದ್ದಕ್ಕೆ ಕುತ್ತಿಗೆನೆ ಕುಯ್ದುಬಿಟ್ಟ. ನೋಡೋ, ಇವನಿಂತ ಕೆಲಸ ಮಾಡದ್ಮೇಕೆ ಹತ್ರ ಮಾತಾಡಿ ಏನೂ ಆಗ್ಬೇಕಾಗಿಲ್ಲ. ಈ ಕ್ಷಣದಿಂದ ಅವನ ಮುಖ ತೋರ್ಸೋದ್ ಬೇಡ. ನಂಬಿಕೆ ದ್ರೋಹಕ್ಕೆ ಯಾವತ್ತು ಕ್ಷಮೆನೇ ಇಲ್ಲ. ಅಪ್ಪಯ್ಯ ಅಪ್ಪಯ್ಯ, ನೀನ್ ನನ್ಗೆ ನಂಬಿಕೆ ದ್ರೋಹ ಮಾಡಿದ್ಯಾ, ಮೋಸ ಮಾಡಿದ್ಯಾ ಅಂತ ಅದ್ ಯಾವರೇ ಬಂದು ಹೇಳಿದ್ರು ನಾನ್ ನಂಬಕ್ಕಿಲ್ಲ. ಅಲ್ಲ ಕಲ್ಲಬದ್ದ, ಅಪ್ಪನ್ ಮಾತ ಮೀರ್ದೇ ಇರೋದ್ರಲ್ಲಿ ಶ್ರೀರಾಮಚಂದ್ರನ್ ಬಿಟ್ರೆ ನೀನೆ ಅಂತ ನಿಮ್ಮಪ್ಪಯ್ಯ ಎಷ್ಟ್ ನಂಬ್ಕೊಂಡಿತ್ತೇಳು. ಅಂತ ನಮ್ ಬಾವಂಗೆ ಬೆನ್ನ ಚೂರಿ ಹಾಕಕ್ಕೆ ನಿಂಗೆ ಹೆಂಗ್ಲ ಮನ್ಸ್ ಬಂತು? ಅದು ಇಂಥ ಮೋಸ್ಗಾತಿ ವಂಚಕಿಗೋಸ್ಕರನ? ಈಶ್ವರಿ, ಅವನ್ ಮೊದ್ಲಯ್ಯ ಅವ್ರ ಅಪ್ಪನ ಮಾತಿಂದ ನೊಂದ್ಕೊಂಡವನೆ. ಅಂತದ್ರಲ್ಲಿ ನೀನ್ ಹಿಂಗ್ ಚುಚ್ಚು ಮಾತಾಡಿದ್ರೆ ಅವನ್ ಪರಿಸ್ಥಿತಿ ಏನಾಗ್ಬೇಡ? ನೀನ್ ಎದೋಳು ಭದ್ರ, ಕಾಟ್ಲೆ ಅವನ ಕರ್ಕೊಂಡೋಗು. ಸರಿ ಅತ್ತೆ. ಆಂಟಮ್ಮ, ಎದುಳು ಹೋಗುಮ್ಮ. ನೋಡಿದಿಲ್ಲ ಕೊಡ್ಲೆ, ಏನ್ ಹೇಳ್ಬಿಟ್ರು, ನಾನು ಅವ್ರಿಗೆ ಮೋಸ ಮಾಡಿದ್ನಂತೆ ಕಣ್ಲ. ಆಂಟಮ್ಮ, ಅದೆಲ್ಲ ನಿಧಾನಕ್ಕೆ ಮಾತಾಡಿದ್ರೆ ಆಯ್ತು. ಬಾ ಹೋಗುಮ್ಮ, ಎದ್ದೇಳು ಆಂಟಮ್ಮ. ಜೇನ್ಗೂಡಿಗೆ ಕಲ್ ಹೊಡೆದವರು, ಮನೆಯವ್ರ ಮನ್ಸನ್ನ ನೋಯಿಸ್ತವ್ರು ಯಾವತ್ತೂ ನೆಮ್ಮದಿಯಾಗಿ ಇರಕ್ಕಿಲ್ಲ. ಏ ವಿನಂತಿ, ಎಣ್ಣೆ ಬೆಂಕಿ ಪಟ್ಟಣ ತಗೋಬಾರೆ. ಸರಿ ಅಮ್ಮ. ಏಯ್,
ನಮ್ ಕಣ್ಣುಗಳಿಗೆಲ್ಲ ಮಣ್ಣೆರ್ಚಿ ನಿನ್ನ ಆಸೆ ಕನ್ಸುಗಳನ್ನ ಈಡೇರಿಸ್ಕೋಬೇಕು ಅನ್ಕೊಂಡಿದ್ಯಾ? ಇದಕ್ಕೆಲ್ಲ ಇವಾಗ ಹೆಂಗ್ ಬೆಂಕಿ ಹಚ್ತೀನಿ ನೋಡ್ತಾ ಇರು. ಅಮ್ಮ ಅಂತ ತಪ್ಪು ಮಾತ್ರ ಮಾಡ್ಬೇಡಿ, ನನ್ ಪುಸ್ತಕಗಳು ಕೊಟ್ಬಿಡಿ ಅಮ್ಮ. ಅಮ್ಮ ಕೊಟ್ಬಿಡಿ ಅಮ್ಮ. ಅಮ್ಮ ಕೊಟ್ಬಿಡಿ ಅಮ್ಮ, ಬೇಡ ಅಮ್ಮ. ಅಮ್ಮ ಕೊಡಿ ಅಮ್ಮ, ಪುಸ್ತಕಗಳನ್ನ ಕೊಟ್ಬಿಡಿ. ನೀನೆಲ್ಗೆ ಹೋಯ್ತಾ ಇದ್ಯಾ? ಸಣ್ಣವನಿದ್ದಾಗ ನನ್ನ ತೊಡೆ ಮೇಲೆ ಮಲ್ಕೋತಾ ಇದ್ದ, ಹೇಸಿಗೆ ಮಾಡ್ತಾ ಇದ್ದ, ನನ್ನ ಎದೆಗೆ ಒಲಿತಾ ಇದ್ದ. ಆಗ ನನಗೆ ಖುಷಿನೇ ಆಗ್ತಾ ಇತ್ತು. ಆದ್ರೆ ಈಗ ನನ್ನ ಮಕ್ಕನೇ ತೊಳ್ಕೊಳಕ್ಕಾಗ್ತಾ ಇದ್ದಂಗೆ ಹೇಸಿಗೆ ಮೆತ್ತಬಿಟ್ಟ. ಬೆಟ್ಟದಷ್ಟು ಅವನ ಮೇಲೆ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವನು ಸೋದ್ಬಿಟ್ಟ. ಸ್ಯಾನೆ ನೋವಾಯ್ತದೆ ಮೋನ. ಇಲ್ಲ ರೀ, ನಿಮ್ ನೋವು ನಂಗೆ ಅರ್ಥ ಆಗ್ತದೆ. ಆದ್ರೆ ಭದ್ರ ಏನು ಅಂತ ನನ್ಗಿಂತ ಸಂದಾಗೆ ನಿಮ್ಗೆ ಅಲ್ವೇ? ಅವನೇ ನಿಮ್ ಮಾತ್ ಮೀರಿ ನಡ್ಕೊಂಡವನಲ್ಲ. ಏನು ಅವಳು ಆಸೆ ಪಟ್ಲು ಅಂತವಾ? ಅವನ್ಗೆ ಅಪ್ಪಯ್ಯ ಅಪ್ಪಯ್ಯ ಬಾಗ್ಲು ತೆಗಿ ಅಪ್ಪಯ್ಯ. ರೀ, ಭದ್ರ ಬಂದವನೇ, ಹೊಸಿ ಸಮಾಧಾನವಾಗಿ ಮಾತಾಡಿ. ಅವನು ಹೇಳೋದನ್ನ ಒಂದ್ಕಿತ ಕೇಳಿಸ್ಕೊಳ್ಳಿ. ಅಪ್ಪಯ್ಯ ರೀ, ಪಾಪ ಅವನು ಶಾನೆ ನೊಂದ್ಕೊಂಡವನೇ. ಇಂಥ ಸಮಯದಲ್ಲಿ ಈ ರೀತಿ ನಡ್ಕೋಬೇಡಿ. ಇದೊಂದ್ಕಿತ ಅವನನ್ನ ಕ್ಷಮಿಸ್ಬಿಡಿ. ರೀ, ಕತೆ ತೆಗಿತೀನಿ, ಅವನ್ ಕುಟೆ ಮಾತಾಡಿ. ಬೇಡ ಅಂತ ಹೇಳ್ತಾ ಇರ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದ್ಕಿತ ಅವನ್ ಕುಟೆ ಮಾತಾಡ್ರಿ. ಅಪ್ಪಯ್ಯ, ನಿಂಗೆ ಗೊತ್ತಿಲ್ಲದೆ ಈ ಕೆಲಸವ ಮಾಡಿ ನಾನು ದೊಡ್ಡ ತಪ್ಪು ಮಾಡಿವ್ನಿ ಅಂತ ನಂಗೆ ಗೊತ್ತಪ್ಪಯ್ಯ. ಈ ಇಸ್ಯಾವ ನಿಂತವ ಹೇಳಿ ಮಾತಾಡುವ ಅಂತ ಬಂದಾಗ ಸಂಬಂಧಿಕರು ಮಗಳಿಗೆ ಓದೋದು ಬೇಡ ಅಂತ ಹೇಳ್ದಲ್ಲ, ಅದನ್ನ ಕೇಳಿಸ್ಕೊಂಡು ನಂಗೇನು ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಕಾಬಿಟ್ಟೆ ಅಪ್ಪಯ್ಯ. ನನ್ನ ತಮ್ಮನ ಮಗಳು, ನನ್ನ ಮಗಳು ಅಟ್ಟೆ ಯಾಕೆ ನನ್ನ ಬಂಧು ಬಳಗದವ್ರು ಎಲ್ಲರೂ ನನ್ನ ಮಾತು ಕೇಳಿದ್ರು, ಅದನ್ನು ಪಾಲನೆ ಮಾಡಿದ್ರು. ಆದ್ರೆ ಇವನ್ ನನ್ನ ಮಾತನ್ನೇ ತೆಗೆದಾಕ್ಬಿಟ್ಟು ನನ್ನ ಮಾತಿಗೆ ಮರ್ಯಾದೆ ಕೊಡದ ಇದ್ದನ್ ಕುಟೆ ನಾನೇನ್ ಮಾತಾಡ್ಲಿ? ಹೋಗ ಕೇಳು. ಇಲ್ಲಪ್ಪಯ್ಯ, ಹಂಗೇನೂ ಇಲ್ಲ. ಒಳ್ಳೆ ಸಮಯ ನೋಡ್ಕೊಂಡು ಇಂಥವು ಹೇಳೋಣ ಅನ್ಕೊಂಡಿದ್ದೆ. ನಿನ್ನ ಮಾತಿಗೆ ಮರ್ವಾದೆ ಕೊಡಬಾರ್ದು ಅಂತ ನನ್ನ ಮನ್ಸಾಗೇನಿರ್ಲಿಲ್ಲಪ್ಪಯ್ಯ. ಯಾವತ್ತಿದ್ರೂ ನೀನಯ್ಯ ನನ್ನ ದೇವರು. ನಿನ್ನ ಮಾತೆ ನಂಗೆ ವೇದವಾಕ್ಯ ಅಪ್ಪಯ್ಯ. ಚಾಕು ತಗೊಂಡು ಎದೆಗೆ ಚುಚ್ಬಿಟ್ಟ ಮೇಲೆ ಪ್ರಾಣ ಹೋಗಕ್ಕಿಲ್ಲ ಅಂದ್ರೆ ಅದೆಂಗಾಯ್ತದ ಮೋನ? ಮೋನ, ಅವ್ನು ಯಾರ ಮಾತು ಕೇಳಕ್ಕೂ ತಯಾರಾಗಿಲ್ಲ. ಮೊದ್ಲು ಅವ್ನು ಇಲ್ಲಿಂದ ಹೋಗಕ್ ಕೇಳು. ನಿನ್ ಕಾಲಿಗೆ ಬಿಟ್ಟು ಹಿಂಗೆ ಸೆನ್ಸ್ಬಿಡು ಅಪ್ಪಯ್ಯ. ಸಾಕ್ ನಿಲ್ಲಿಸ್ಲಾ ನಿನ್ ನಾಟಕ. ಮೋನ, ನಾಟಕ ಮಾಡಿ ಸಾಕು, ಇಲ್ಲಿಂದ ಹೋಗಕ್ ಕೇಳು. ಅವನಿಲ್ಲೇ ಇದ್ರೆ ನನ್ನ ಎದೆಗೆ ಚುಚ್ಚುದಂಗ ಆಗ್ತದೆ. ಮೋನ, ಹೋಗು ಅಂತ ಹೇಳಿದೆ ಅಟೆಯ. ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ.
ನೋಡೋದು ಕೇಳಿ ಕಣ್ ಸಾಕಾಗ್ತಾ ಇಲ್ಲ ಕಣನ. ಸೀಮೆ ಆಗಿಲ್ದಿರ ಅಪ್ಪ ಮಗ ಅನ್ನಂಗ್ ಆಡ್ತಾ ಇದ್ರು, ಅಂಥವ್ರನ್ನ ಹೆಂಗ್ ಆಡಿಸ್ಬಿಟ್ಟೆ ನೀನು? ಅಬ್ಬಬ್ಬಾ, ಮೂಡ್ಲಾಗುಟ್ಟ ಸೂರ್ಯ ಪಡ್ಲಾಗುಟ್ಟವನೆ ಅನ್ನೋದ್ನ ನಂಬಿಡ್ತೀನಿ. ಆದ್ರೆ ನನ್ನ ಮಗ ನನ್ ಮಾತನ್ನ ಯಾವತ್ತೂ ಮೀರಕ್ಕಿಲ್ಲ ಅಂತಿದ್ ನಮ್ ದೊಡ್ಡಪ್ಪಂಗೆ ಭದ್ರ ಸರಿಯಾಗಿ ಮಾಡ್ದ. ಎಂಡ್ರ ಮ್ಯಾಲಿನ ಪ್ರೀತಿ ಅಪ್ಪನ ಮೇಲಿರೋ ಗೌರವ ಮರ್ವಾದಿನ ಹಾಳು ಮಾಡಂಗ್ ಮಾಡ್ಬಿಡ್ತು. ಇದಕ್ಕೆ ಕಂಡ್ಲ ಅನ್ನೋದು, ಮುತ್ತು ಕೊಟ್ಟವಳು ಬಂದ ಮ್ಯಾಕೆ ತುತ್ತು ಕೊಟ್ಟವ್ರು ನೆನ್ಪಿರಕ್ಕಿಲ್ಲ ಅಂತ. ಪಿತೃವಾಕ್ಯ ಪರಿಪಾಲನೆ ಮಾಡೋದ್ರಾಗೆ ರಾಮನ್ ಬಿಟ್ರೆ ಭದ್ರನೆ ಅಂತ ಮೆರೆದಾಡ್ತಿದ್ದ ನಮ್ ದೊಡ್ಡಪ್ಪಂಗೆ ಸರಿಯಾಗಿ ಮುಖಭಂಗ ಮಾಡ್ದ. ಅಂದ ಧೃತರಾಷ್ಟ್ರನ್ ಪ್ರೇಮ ನಂಗೆ ಕಣ್ಮುಚ್ಕೊಂಡು ನಂಬ್ತಾ ಇದ್ದದಕ್ಕೆ ಸರಿಯಾಗಿ ಪಾಠ ಕಲಿಸ್ದ. ಇದಕ್ಕೆಲ್ಲ ಈ ವಿರೋಧಿನೇ ಕಾರಣ ಕಂಡ್ಲ. ಭದ್ರಂಗೆ ಅವಳ ಮ್ಯಾಗಿರೋ ಪ್ರೀತಿ ಶಿವರಾಮೇಗೌಡನ ಆಸ್ತಿ ಅಂತಸ್ತನ್ನು ಮೀರಿಸಿ ಕುಡುಕನ್ ಮನೆಗೆ ಹೆಣ್ಣು ಕೇಳಂಗ್ ಮಾಡ್ತು. ಅವಳಿಗೆ ಓದಿನ ಮೇಲಿನ ಪ್ರೀತಿ ಮದ್ವೆ ಮನೆಗೆ ಪೊಲೀಸ್ನವ್ರನ್ನ ಬರಂಗ್ ಮಾಡ್ತು. ಅಪ್ಪಂಗೆ ಮಗನ್ ಮ್ಯಾಲಿರೋ ಪ್ರೀತಿಗೆ ಪೊಲೀಸ್ನವ್ರ ಮ್ಯಾಗೆ ಕೈ ಮಾಡಿ ಜೈಲ್ಗೆ ಹೋಗೋಂಗ್ ಮಾಡ್ತು. ಅದೇ ಎಂಡ್ರ ಮೇಲಿನ ಪ್ರೀತಿಯಿಂದ ಮಗ ಅಪ್ಪಂಗೆ ಮೋಸ ಮಾಡಿ ಇವಳನ್ನ ಓದ್ಸೋ ಹಂಗಾಯ್ತು. ಇವಳಿಗೆ ಓದೋ ಹುಚ್ಚಿಂದ ಅಪ್ಪ ಮಗನ್ ಮಧ್ಯೆ ಒಂದು ಸಣ್ಣ ಬಿರುಕು ಬಿಡೋವಂಗ್ ಮಾಡ್ತು. ನೋಡೋದಾದ್ರೆ ಭದ್ರನ್ ಪ್ರೀತಿ ನಮಗೆ ಒಳ್ಳೇದೇ ಮಾಡೋದಲ್ವೇನಮ್ಮ? ಅದೇನೋ ಒಳ್ಳೇದೇ ಮಾಡೋದೇ ಕಂಡ್ಲ. ಆದ್ರೆ ನಾವು ಇದನ್ನೇ ಬಳಸ್ಕೊಂಡು ಅಪ್ಪ ಮಗನ್ ಮಧ್ಯೆ ದೊಡ್ಡ ಕಂದಕನೆ ಮಾಡ್ಬೇಕು. ಅವ್ರು ಏನೇ ಪ್ರಯತ್ನ ಪಟ್ರು ಯಾವುದೇ ಕಾರಣಕ್ಕೂ ಒಂದಾಗಕ್ ಬಿಡ್ಬಾರ್ದು. ನೋಡ್ ಸುಭಾಷ, ಆದಷ್ಟು ಆ ಶಿವರಾಮೇಗೌಡನ್ನ ಭದ್ರನಿಂದ ದೂರ ಆಗಂಗ್ ಮಾಡಿ ನೀನ್ ಹತ್ರ ಆಗು. ಆಗ್ಲೆಯ ನಾವ್ ಅನ್ಕೊಂಡಂಗಾಗದು. ಅರ್ಥ ಆಯ್ತು ಕಣಮ್ಮ. ನೀನು ಕಂದ್ಕ ಮಾಡು ಅಂತ ಹೇಳಿದ್ದೆ. ನಾನು ಆ ಕಂದ್ಕದ ಜೊತೆಗೆ ಒಂದು ದೊಡ್ಡ ಗೋಡೆನೆ ಕಟ್ತೇನೆ. ಇನ್ನು ಮುಂದಕ್ಕೆ ಅಪ್ಪ ಮಗ ಆಗ್ಬಾರ್ದು. ಹಂಗ ಮಾಡ್ತೇನೆ. ಅಂಟಮ್ಮ, ಅಯ್ಯೋ ಅಂಟಮ್ಮ, ಕುಡ್ದಿರ ಸಾಕು, ಬಿಸಾಕ್ ಇನ್ನು ಕುಡಿಬೇಕು, ಸುಮ್ಕ ನಿಂತ. ಅಂಟಮ್ಮ, ಈಗ್ಲೇ ಕುಡ್ದಿರ ಜಾಸ್ತಿ ಆಗದೆ. ಬಾ ನನ್ಕುಟೆ. ನಾನು ಎಲ್ಗೂ ಬರಕಿಲ್ಲ. ನಾನು ಅವಳ್ತಾವ್ ಮಾತಾಡ್ಬೇಕು. ಅಂಟಮ್ಮ, ನನ್ ಕೋಪದಲ್ಲಿ ಕೂಗಾಡ್ತೀಯ. ಬಾ ಸುಮ್ಕೆ ನನ್ಕುಟೆ, ಬಿಸಾಕ್ ಬದ್ನ. ಮೆಲ್ಲಿಕೆ ಮಾತಾಡ್ತೀನಿ. ಹೇಳು, ಮೆಲ್ಲಿಕೆ ಮಾತಾಡ್ತೀನಿ. ಅಂಟಮ್ಮ, ಬಾ ಸುಮ್ಕೆ. ಆಡ್ತಾವ, ಏನ್ ಮಾತಾಡ್ ಪ್ರಯೋಜನ ಏನಿಲ್ಲ. ಅಂಟಮ್ಮ, ವಾ